ಇಲ್ಲಿ ಯಾರ್ಯಾರು ವಿಡಿಯೋ ಕೊಟ್ಟು ಶುರು ಮಾಡಿಕೊಟ್ಟು ನಿಂತ ಆತ್ಮೀಯ ಶ್ರೀ ದೇವರಹಳ್ಳಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಶ್ರೀ ದೇವರಹಳ್ಳಿಯ ನನ್ನ ಊರಿನ ಹಿರಿಯ ಮುಖಂಡರೇ, ನನ್ನ ಯುವಕರೇ ಹಾಗೂ ಎಲ್ಲ ತಾಯಂದ್ರಿಗೆ ನಮಸ್ಕರಿಸ್ತಾರೆ. ಇವತ್ತು ನಾವು ನಿಮ್ಮೂರಿಗೆ ಬಂದಿದ್ದೀವಿ. ನಿಮ್ಮೂರಿಗೆ ಎರಡು ವಿಚಾರವನ್ನು ಹೊತ್ಕೊಂಡು ಬಂದಿದ್ದೀವಿ. ಒಂದು, ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರೆಯಕ್ಕೆ ಬಂದಿದ್ದೀವಿ. ಆಮೇಲೆ ನಾವು ನಿಮ್ಮೂರಿಗೆ ಕೆಆರ್ಎಸ್ ಪಕ್ಷದವರು ಏನು ಕೆಲಸ ಮಾಡಿಕೊಟ್ಟಿದ್ದೀವಿ ಅನ್ನುವಂಥದ್ದ ಹೇಳಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ ಬಂದಿರುವ ವಿಚಾರ ಏನು, ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆಯಕ್ಕೆ ಬಂದಿದ್ದೀವಿ ಅಂತಂದ್ರೆ, ಕೆಆರ್ಎಸ್ ಪಕ್ಷ ಅಂತ ಇವತ್ತು ಹೆಂಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ತರ ನಮ್ದು ಕೂಡ ಒಂದು ರಾಜಕೀಯ ಪಕ್ಷ. ಆ ರಾಜಕೀಯ ಪಕ್ಷ ಹುಟ್ಟಿ 6 ವರ್ಷಗಳಾಗಿದೆ. 6 ವರ್ಷಗಳನ್ನು ಪೂರೈಸಿ 7ನೇ ವರ್ಷಕ್ಕೆ ನಾವು ಕಾಲನ್ನ ಇಡ್ತಾ ಇದೀವಿ. ಅಂದ್ರೆ 7ನೇ ವರ್ಷದ ಹುಟ್ಟುಹಬ್ಬ ನಮಗೆ ಮನುಷ್ಯರಿಗೆ ಹೆಂಗೆ ಬರ್ತಡೆ, ಹ್ಯಾಪಿ ಬರ್ತಡೆ ಅಂತೇಳಿ ಏನು ಸೆಲೆಬ್ರೇಷನ್ ಮಾಡ್ಕೊತೀವಲ್ಲ, ಅದೇ ತರ ನಮ್ಮ ಪಕ್ಷ ಕೂಡ ಒಂದು ಹುಟ್ಟಿದೆ. ಆ ಹುಟ್ಟನ್ನ ಅಥವಾ ಜನ್ಮದಿನವನ್ನ ಆಗಸ್ಟ್ 10ನೇ ತಾರೀಕಿಗೆ, ಅಂದ್ರೆ ಇವತ್ತು 5, ಇನ್ನು 5 ದಿನ ಆದ್ರೆ ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಜನ್ಮ ಏನು ಹುಟ್ಟಿದಬ್ಬ ಅಂದ್ರೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಅಂತ ವಿನಂತಿ ಮಾಡ್ಲಿಕ್ಕೆ, ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮೂರಿಗೆ ನಾವು ಏನೆಲ್ಲ ಸೌಲಭ್ಯಗಳನ್ನ ಮಾಡಿದೀವಿ ಅನ್ನೋದಾದ್ರೆ, ನಿಮ್ಮೂರಿಗೆ ಸರ್ಕಾರಿ ಬಸ್ ಬರ್ತಾ ಇರಲಿಲ್ಲ, ಪ್ರೈವೇಟ್ ಬಸ್ ಬರ್ತಾ ಇತ್ತು. ಹೌದಾ? ನಿಮ್ಮೂರಿಗೆ ಹಲವಾರು ವರ್ಷಗಳಿಂದ ಸರ್ಕಾರಿ ಗೌರ್ಮೆಂಟ್ ಬಸ್ಸು ಬರ್ತಾ ಇರಲಿಲ್ಲ. ಆದ್ರೆ ನಾವು 1 ತಿಂಗಳ ಹಿಂದೆ ಮಾನ್ಯ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಈ ಮಿಟ್ಲುಕಟ್ಟೆ ದೇವರಹಳ್ಳಿ ಹೋಗನಹಳ್ಳಿ ಮಾರ್ಗವಾಗಿ ಒಂದು ಸರ್ಕಾರಿ ಬಸ್ ಅನ್ನ ಬಿಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಪ್ರಯುಕ್ತವಾಗಿ ಇವತ್ತು ನಿಮ್ಮೂರಿಗೆ ಸರ್ಕಾರಿ ಬಸ್ ಬರ್ತಾ ಇದ್ದಲ್ಲ ಅಣ್ಣ, ಸರ್ಕಾರಿ ಬಸ್ ಬರ್ತಾ ಮುಂದೆ ಬರ್ತಾ ಅದಕ್ಕೆ ಅಕ್ಕ ಕೇಳಿಸ್ತೈತಾ? ಅಕ್ಕರೇ ಕೇಳಿಸ್ತೈತಾ? ನಿಮ್ಮೂರಿಗೆ ಗೌರ್ಮೆಂಟ್ ಬಸ್ ಬರ್ತಾ ಇತ್ತ ಅಂತಂದ್ರೆ ನಾವು ಮಾಡಿದಂತ ಕೆಆರ್ಎಸ್ ಪಕ್ಷ ಮಾಡಿದಂತ ಕೆಲಸದ ನಿಮಿತ್ತವಾಗಿ ಈ ಭಾಗದಲ್ಲಿ ನಮ್ಮ ಹರೀಶ್ ರೆಡ್ಡಿ ಅಂತ ಹೇಳಿ, ಈ ಭಾಗದಲ್ಲಿ ನಮ್ಮ ಏಕಾಂತ್ ರೆಡ್ಡಿ ಅಂತ ಹೇಳಿ, ಇವರೆಲ್ಲರೂ ನಮ್ಮೂರಿಗೆ ಬಸ್ ಬರ್ತಾ ಇಲ್ಲ, ಪ್ರೈವೇಟ್ ಬಸ್ ಬರ್ತಾ ಇದಾವೆ, ಗೌರ್ಮೆಂಟ್ ಬಸ್ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಈ ಭಾಗದ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದು ನಾವೆಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ, ಮಾನ್ಯ ತಹಶೀಲ್ದಾರರ ಹತ್ರ, ಮಾನ್ಯ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಒತ್ತಾಯ ಮಾಡಿ ಈ ಊರು ಮಿಟ್ಲಗಟ್ಟೆ ದೇವರಹಳ್ಳಿ ಹೋಗನಹಳ್ಳಿ ಮಾರ್ಗವಾಗಿ ಸರ್ಕಾರಿ ಬಸ್ ಬಿಡ್ಬೇಕಂತೇಳಿ ಒತ್ತಾಯ ಮಾಡಿದ ಪ್ರಯುಕ್ತವಾಗಿ ಇವತ್ತು ನಿಮ್ಮೂರಿಗೆ 2 ಸಾರಿನೋ 3 ಸಾರಿನೋ ಗೌರ್ಮೆಂಟ್ ಬಸ್ ಬರ್ತಾ ಇದೆ. 2 ಸಾರಿ ಬರ್ತಾ ಇದೆ. ನಿಮಗೆ ನೀವೆಲ್ಲ ಓಟ್ ಕೊಟ್ಟಿದ್ದೀರಿ, ಯಾರ್ಯಾರಿಗೋ ಕೊಟ್ಟಿದ್ದೀರಿ, ಕಾಂಗ್ರೆಸ್ ಕೊಟ್ಟಿದ್ರು, ಬಿಜೆಪಿ ಕೊಟ್ಟಿದ್ರು, ಜೆಡಿಎಸ್ ಕೊಟ್ಟಿದ್ರು, ಅದು ಬೇಡ. ಆದ್ರೆ ನೀವು ಓಟು ಕೊಟ್ಟಂತ, ನೀವು ನಾಯಕರನ್ನಾಗಿ ಮಾಡಿದಂತ, ನೀವು MLA ಮಾಡಿದಂತವ್ರು ಕೂಡ ನಿಮ್ಮೂರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿರಲಿಲ್ಲ. ಆದ್ರೆ ಇವತ್ತು ಕೆಆರ್ಎಸ್ ಪಕ್ಷ ನಮಗೆ ನೀವು ಓಟ್ ಕೊಟ್ಟಿಲ್ಲ, ನಮಗೆ ನೀವು ಗೆಲ್ಸಿಲ್ಲ, ಆದ್ರೂ ನಾವು ನಿಮ್ಮೂರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಇದಕ್ಕೆ ನೀವು ದೊಡ್ಡದಾಗಿ ಚಪ್ಪಳ ಹಾಕ್ತೀರಾ? ಏನೋ ಬೇಡಪ್ಪ, ನಿಮ್ಗೆ ಚಪ್ಪಳ ಹಾಕ್ತೀರಾ? ಯಾಕಂತಂದ್ರೆ ನಮಗೆ ನೀವು ಯಾವುದೇ ಅಧಿಕಾರ ಕೊಟ್ಟಿಲ್ದಿದ್ರು ಕೂಡ ನಿಮ್ಮ ಮೇಲಿನ ಪ್ರೀತಿಯಿಂದ, ನಿಮ್ಮ ಮೇಲಿನ ಕಾಳಜಿಯಿಂದ, ನಿಮ್ಮೂರಿನ ಮೇಲೆ ಇರ್ತಕ್ಕಂಥ ಒಂದು ಮಮತೆಯಿಂದ, ನಿಮ್ಮೂರಿನ ಕಷ್ಟಗಳನ್ನ ನಷ್ಟಗಳನ್ನ, ಯಾಕಂತಂದ್ರೆ ನಿಮ್ಮೂರಿನ ಮಕ್ಕಳು ಕಾಲೇಜ್ ಕಲೀಲಿಕ್ಕೆ, ಶಾಲೆ ಕಲೀಲಿಕ್ಕೆ ದೊಡ್ಡ ದೊಡ್ಡ ಊರುಗಳಿಗೆ ಚಳ್ಳಕೆರೆಗೆ ಹೋಗ್ಬೇಕಾಗತ್ತೆ. ಎರಡನೇ ವಿಚಾರ ಏನೀಗ ರಸ್ತೆನ ಡಾಂಬರ್ ರಸ್ತೆನ ಅಗಿತಾ ಇದ್ದಾರೆ. ಇವತ್ತು ಯಾರಲ್ಲ ಆ ಕಡೆ ಭಾಗದಾಗ ಹೋಗಿದ್ರೆ ನೋಡಿರ್ಬೋದು, JCB ಇಂದ ರೋಡ್ ಅನ್ನ ತೆಗಿತಾ ಇದ್ದಾರೆ. ಆ ರೋಡ್ ಹಾಳಾಗೋಗಿ
ಅಂತಂತ ಹಾಳಾದ ಕಲ್ಬಗಳು ಅಂತಂತ ಪೂರ್ತಿ ಕೆಟ್ಟೋಗಿರ್ತಂತ ರಸ್ತೆಯನ್ನ ನಾವು ಹೋಗಿ PWD ಇಲಾಖೆಯ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ನ ಮುಖ್ಯ ಇಂಜಿನಿಯರ್ ಜೊತೆ ಮಾತಾಡಿ ಈ ಭಾಗದ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಈ ಭಾಗದ ನಾಗರಿಕರಿಗೆ ಅಥವಾ ಈ ಭಾಗದ ಊರಿನ ಸಾರ್ವಜನಿಕರಿಗೆ ದಿನನಿತ್ಯ ಓಡಾಡ್ಲಿಕ್ಕೆ, ಸಂಚಾರ ಮಾಡ್ಲಿಕ್ಕೆ, ಅವರು ಬೆಳೆದಂತ ಬೆಳೆಗಳನ್ನ ಟ್ರ್ಯಾಕ್ಟರ್ ಇನ್ನೊಂದ್ರಲ್ಲೇ ತೆಗೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಆ ಮಾರ್ಗವಾಗಿ ರಸ್ತೆಯನ್ನು ನೀವು ನಿರ್ಮಾಣ ಮಾಡಿ, ಡಾಂಬರ್ ರಸ್ತೆಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಹೇಳಿದ ಪ್ರಯುಕ್ತವಾಗಿ ಹೋಗಿ ಮನವಿ ಮಾಡಿ ಬಂದ ಪ್ರಯುಕ್ತವಾಗಿ ಇವತ್ತು ನಿಮ್ಮೂರಿಗೆ ಡಾಂಬರ್ ರಸ್ತೆ ಆಗ್ತಾ ಇದೆ. ಅಣ್ಣ ಅಲ್ಲಿ JCB ಇವತ್ತು ಸ್ಟಾರ್ಟ್ ಆಗಿದೆ. ಡಾಂಬರ್ ಎಲ್ಲ JCB ನೀವೆಲ್ಲ ಆ ಕಡೆ ಹೋಗಿರಲಿಲ್ಲ, ಯಾರು ನೋಡಿಲ್ಲ ಗೊತ್ತಿಲ್ಲ. ಇವತ್ತು JCB ತಗೊಂಡು ಏನೋ ತೆಗಿತಾ ಇದ್ದಾರೆ, ಮಣ್ಣನ್ನು ತೆಗೆದು ಮತ್ತೆ ಅದನ್ನ ಅರ್ತ್ ವರ್ಕ್ ಮಾಡಿ ಮತ್ತೆ ಅದಕ್ಕ ಏನದು 10 mm ಅಥವಾ 40 mm ಕಂಕರ್ ಹಾಕಿ ಮತ್ತೆ ಅದನ್ನ ಡಾಂಬರೀಕರಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇದೆಲ್ಲ ಕೆಲಸವನ್ನ ಯಾರಿಗೋಸ್ಕರ ಮಾಡ್ತಾ ಇದೀವಿ? ಯಾರಿಗೋಸ್ಕರ ಮಾಡ್ತಾ ಇದೀವಿ? ನಿಮ್ಮೂರಿನ ಮಕ್ಕಳಿಗೋಸ್ಕರ, ನಿಮ್ಮೂರಿನ ಜನರಿಗೋಸ್ಕರ, ನಿಮ್ಮೂರಿನ ಯುವಕರಿಗೋಸ್ಕರ ಮಾಡ್ತಾ ಇರುವಂತದ್ದು. ಇವತ್ತು ನೀವು ನಾನು ಮುಂಚೆ ಹೇಳದಂಗೆ ನಮ್ಗೇನಾದ್ರೂ ಅಧಿಕಾರ ಕೊಟ್ಟಿದ್ದೀರಾ? ನಮ್ಮನ್ನೇನಾದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ದೀರಾ? ನಮಗೇನಾದ್ರು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದ್ದೀರಾ? ನಮಗೇನಾದ್ರೂ MLA ಮಾಡಿದ್ದೀರಾ? ನಮಗೇನಾದ್ರು MP ಮಾಡಿದಾರಾ? ಏನು ಮಾಡಿಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಕೆಲಸವನ್ನು ಮಾಡ್ಕೊಡ್ತಾ ಇದ್ದೀವಿ. ನೀವು ಮುಂದಿನ ದಿನಮಾನಗಳಲ್ಲಿ ಯೋಚನೆ ಮಾಡಬೇಕು. ಯಾರು ಕೆಲಸಗಾರ, ಯಾರು ಜಾತಿ ಮೇಲೆ ರಾಜಕಾರಣ ಮಾಡೋರು ಯಾರು? ಹಣ, ಎಂಡ, ಕುಕ್ಕರ್, ನಿಕ್ಕರ್ ಕೊಟ್ಟು ನಿಮ್ಮ ಮತಗಳನ್ನ ಕದಿಯೋರು ಯಾರು? ನಿಮಗೆ ಜಾತಿ ವಿಷ ಬೀಜ ಬಿತ್ತಿ ನಮ್ಮ ಮೋದಿನ ತೋರಿಸಿ, ನಮ್ಮ ಸಿದ್ದರಾಮಯ್ಯನ ತೋರಿಸಿ, ನಮ್ಮ ಯಡಿಯೂರಪ್ಪನ ತೋರಿಸಿ, ನಮ್ಮ ಕುಮಾರಸ್ವಾಮಿನ ತೋರಿಸಿ ಓಟ್ ಕದಿಯಕ್ಕೆ ಬಂದಂತ ಕಳ್ಳರಿಗೆ ನೀವು ಮನೆಗೆ ಕಳಿಸಬೇಕು ಅನ್ನುವಂಥ ವಿಚಾರವನ್ನ ಮಾಡಲಿಕ್ಕೆ, ಈ ವಿಚಾರವನ್ನ ತಿಳಿಸಲಿಕ್ಕೆ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಊರಿನ ಮುಖಂಡ್ರೆ, ನಾವು ಪ್ರಾಮಾಣಿಕವಾಗಿ ಈ ರಾಜ್ಯದ ಜನರ, ಈ ರಾಜ್ಯದ ರೈತರ, ಮಹಿಳೆಯರ, ಕೃಷಿ ಕಾರ್ಮಿಕರ, ಯುವಕರ, ವಿದ್ಯಾರ್ಥಿಗಳ, ಹಿರಿಯರ, ಎಲ್ಲಾ ವರ್ಗದ ನಾಗರಿಕರ ಸುರಕ್ಷತೆಯನ್ನು ಕಾಪಾಡಬೇಕು. ಅವರ ಕಷ್ಟ ನಷ್ಟಗಳನ್ನು ಆಲಿಸಬೇಕು. ಅವ್ರಿಗೆ ಏನೇ ತೊಂದರೆಗಳಾದ್ರೆ, ಇಲ್ಲೇ ಮಿಟ್ಲಕಟ್ಟೆಯಲ್ಲಿ ಕುಡಿಯುವ ನೀರ ಏನಾದ್ರು ಫಿಲ್ಟರ್ ಟ್ಯಾಂಕ್ ಕೆಟ್ಟೋಗಿತ್ತು, ಅದನ್ನ ರೆಡಿ ಮಾಡಿಸಿದ್ವಿ, ಹೊಸ ಮಾಡಿಸಿದ್ವಿ. ಇಂಥ ನೂರಾರು ಕೆಲಸಗಳನ್ನ ಮಾಡಿದೀವಿ. ನಾವು ನೂರಾರು ಕೆಲಸಗಳನ್ನ ಹೇಳೋ ಬದಲು ನೀವು ಯಾರೆಲ್ಲ ದೊಡ್ಡ ಮೊಬೈಲ್ ಅನ್ನ ನೋಡ್ತಾ ಇದ್ರಿ, ದೊಡ್ಡ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀರಿ, ಅವರೆಲ್ಲ KRS ಪಾರ್ಟಿ ಅಂತ ಹೊಡೆದ್ರೆ ನಾವು ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಗಮನಿಸಬೇಕಾಗಿದೆ. ಹಾಗಾಗಿ 2 ವಿಚಾರಗಳನ್ನು ಹೇಳಿದ್ದೀನಿ. ಕೊನೆ ಇನ್ನೊಂದ್ಸರಿ ವಿಚಾರ ಹೇಳೋದೇನಂತಂದ್ರೆ, ನಾಳೆ ಅಲ್ಲ, ಸೋಮವಾರ, ಬರುವ ಸೋಮವಾರ ದಿನ ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಒಂದು ಕ್ರೀಡಾಂಗಣದಲ್ಲಿ, ಅಂದ್ರೆ ಮೈದಾನದಲ್ಲಿ ನಮ್ಮ ಪಕ್ಷದ ಹುಟ್ಟುಹಬ್ಬ ಐತೆ. ಕಾಂಗ್ರೆಸ್ ಪಕ್ಷ ಹುಟ್ಟಿ ಸ್ವತಂತ್ರ ಪೂರ್ವದಿಂದ 75 ವರ್ಷದಿಂದ ನಮ್ಮನ್ನ ಆಳ್ವಿಕೆ ಮಾಡ್ತಾ ಐತೆ. ಅದಕ್ಕೆ 75 ವರ್ಷ ಏನಾಗಿದೆ, ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡೈತೆ. ಬಿಜೆಪಿ ಪಕ್ಷ 40-50 ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡೈತೆ. ಮೊನ್ನೆ JDS ಪಕ್ಷ 25ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂತು. ಅದೇ ರೀತಿಯಲ್ಲಿ ನಮ್ಮ ಪಕ್ಷಕ್ಕೂ ಕೂಡ ಒಂದು ಹುಟ್ಟಿದ ದಿನ ಇದೆ. ಆ ಹುಟ್ಟಿದ ದಿನ ಯಾವುದಕ್ಕಂತಂದ್ರೆ ಆಗಸ್ಟ್ 10ನೇ ತಾರೀಕು. ಆಗಸ್ಟ್ 10ನೇ ತಾರೀಕಿಗೆ ನಾವು ರಾಜ್ಯದ ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ರಾಜ್ಯಕ್ಕೆ, ಈ ಕನ್ನಡ ನಾಡು, ನುಡಿ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿ, ರೈತರು, ಮಹಿಳೆಯರು, ಎಲ್ಲ ವರ್ಗದ ನಾಗರಿಕರನ್ನ ಕಾಪಾಡಬೇಕನ್ನುವಂತ ವಿಶ್ವಾಸದೊಂದಿಗೆ ಮುನ್ನುಗ್ಗುತ್ತಿರುವಂತ KRS ಪಕ್ಷಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ, ಬೆಂಬಲ ಕೊಡಿ ಅನ್ನುವಂತ ವಿಚಾರವನ್ನ ಹೇಳಲಿಕ್ಕೆ ನಾವು ನಿಮ್ಮೂರಿಗೆ ಬಂದಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಬರಬೇಕು, KRS ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ನಾವು ನಿಮ್ಗೆ ಯಾರಿಗೂ ಕೂಡ ಇನ್ನೊಂದೇ ಅಂತ ಕೆಲಸ ಮಾಡ್ಕೊಡ್ತೀವಿ. ಅವ್ನು AC ಆಗ್ಲಿ, DC ಆಗ್ಲಿ, ತಹಶೀಲ್ದಾರ್ ಆಗ್ಲಿ, ಪಂಚಾಯತ್ PD ಆಗ್ಲಿ, ನಿಮ್ಮ ಕೆಲಸವನ್ನು ಮಾಡ್ಕೊಡ್ತೀವಿ. ಆದ್ರೆ ಬೇರೆ ಪಕ್ಷದ ತರ ಸುಳ್ಳು ಹೇಳೋದಾಗ್ಲಿ, ನಾಳೆ ಮಾಡೋದಾಗ್ಲಿ, ನಾನು ಹೇಳ್ತೀನಿ ಹೋಗು ಅನ್ನೋದಾಗ್ಲಿ ಮಾಡೋದಿಲ್ಲ. ನಾವು ಚುನಾವಣೆ ಬಂದಾಗ, ಎಲೆಕ್ಷನ್ ಸಂದರ್ಭದಲ್ಲಿ ನಿಮಗೆ ಹಣ ಕೊಟ್ಟು, ಎಂಡ ಕೊಟ್ಟು, ಕುಕ್ಕರ್ ಕೊಟ್ಟು, ನಿಕ್ಕರ್ ಕೊಟ್ಟು, ಜಾತಿ ಕೊಟ್ಟು, ಒಗ್ಗರಣೆ ಮಿರ್ಚಿ ಹಾಕ್ಸಿ, ಏನು ಸರಾಯಿ ಕೊಟ್ಟು ಓಟ್ ಕೇಳುವಂತವರಲ್ಲ. ನಾವು ಕೆಲಸ ಮಾಡಿ ಅಭಿವೃದ್ಧಿಯನ್ನ, ವಿಚಾರವನ್ನ ಮುಂದಿಟ್ಕೊಂಡು ಓಟವನ್ನ ಕೇಳುವಂತವ್ರು. ಆಗ ನಿಮಗೆ ಮನಸ್ಸಿನಲ್ಲಿ ಬರಬೇಕು, ನಿಮಗೆ ಅಭಿವೃದ್ಧಿ ಮಾಡೋರ್ಬೇಕಾ, ನಿಮ್ಮೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋರ್ಬೇಕಾ, ಇಲ್ಲ ತಕ್ಷಣಕ್ಕೆ ಆ ಒಂದು ದಿನ ಮಾತ್ರ 500 ಕೊಟ್ಟು, 1000 ಕೊಟ್ಟು ನಮ್ಮ ಓಟನ್ನ ಕದ್ಕೊಂಡು ಹೋಗಿ ಈಗ ಬೆಂಗಳೂರಿನಿಂದ ಅಥವಾ
ಚಿತ್ರದುರ್ಗದಿಂದ ಆಡಳಿತ ಮಾಡುವಂತರು ಬೇಕಾ ಅನ್ನುವಂಥದ್ದನ್ನ ಆಯ್ಕೆ ಮಾಡುವಂತ ಅವಕಾಶ ನಿಮ್ ಮುಂದಿದೆ. ಇನ್ನು ಹಲವಾರು ಸಾರಿ ನಿಮ್ ಊರಿಗೆ ಬರ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಈ ಕಾರ್ಯಕ್ರಮಕ್ಕೆ ಕೈಲಾದಷ್ಟು ₹1, ₹5, ₹10, ₹20 ಎಷ್ಟಾಗುತ್ತಷ್ಟು ದೇಣಿಗೆ ಕೊಟ್ಟು ನಮ್ಮ ಪಕ್ಷಕ್ಕೆ ಮತ್ತೆ ನಮಗೆ ಆಶೀರ್ವಾದ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಏನೇ ಆಗ್ಲಿ ಈ ಮೂರಿನ ಕುಂದುಕೊರತೆಗಳಿದ್ರೆ ಈ ಭಾಗದ ನಾಯಕರಾದಂತ ನಮ್ಮ ಹರೀಶ್ ರೆಡ್ಡಿ ನೋಡಿದರೆ ಇವ್ರನ್ನ, ಹರೀಶ್ ರೆಡ್ಡಿ ನಮ್ಮ ಏಕಾಂತ್ ರೆಡ್ಡಿ ಅವರು, ಆಮೇಲೆ ನಮ್ಮ ರಾಮರೆಡ್ಡಿ ಅವರು, ಇವರೆಲ್ಲರೂ ಮತ್ತೆ ನಮ್ಮ ಇಲ್ಲೇ ಪಕ್ಕದ ಬಂಜಗೇರಿಯಾದಂತ ಗೋವಿಂದರಾಜ್ ಅವರು, ಮತ್ತೆ ನಮ್ಮ ಪಕ್ಷದ ರೈತ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದಂತ ಬೈರೇಶ್ವರ್ ಅವರು, ನಮ್ಮ ರೈತ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದಂತ ದಾದಪೀರ್ ಅವರು, ನಮ್ಮ ರೈತ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದಂತ ಏನು ಕೃಷ್ಣಮೂರ್ತಿ ಅವರು, ಆಮೇಲೆ ನೋಡಿ ಹೆಣ್ಮಗಳು ಹೆಣ್ಮಗಳು ಕಡ್ಲೆಗುಡ್ಡು ಅಂತೇಳಿ ಚಿತ್ರದುರ್ಗದ ಕಡ್ಲೆಗುಡ್ಡು, ಅಲ್ಲಿಂದ ಬಂದು ನಾವು ರೈತರಿಗೆ ಏನಾದ್ರು ಒಂದು ನ್ಯಾಯ ಕೊಡಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಅಗಲೆಲ್ಲರೂ ನಮ್ಮ ಜೊತೆಯಾಗಿದ್ದಾಳೆ. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಈ ಕಾರ್ಯಕ್ರಮಕ್ಕೆ, ಆಮೇಲೆ ನಮ್ಮ ಪಾಪಯ್ಯ ಅಂತೇಳಿ ಫೋನಲ್ಲಿ ಮಾತಾಡ್ತಾರಲ್ಲ ಅವರು ಕೂಡ ನಮ್ಮ ಜಿಲ್ಲಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ನಾವೆಲ್ಲರೂ ಬಂದು ನಿಮಗೆ ಏನೇ, ಆಮೇಲೆ ನಾವು ಕರಪತ್ರದಲ್ಲಿ ಮೊಬೈಲ್ ನಂಬರ್ ಇದೆ. ನಿಮ್ಗೆ ಯಾವುದೇ ಅನ್ಯಾಯಗಳಾದ್ರೆ, ಮೋಸಗಳಾದ್ರೆ, ಭ್ರಷ್ಟಾಚಾರ ಆದ್ರೆ, ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ 500 ಕೊಡು, 1000 ಕೊಡು, ನಾಳೆ ಬಾ, ನಾಡಿದ್ದು ಬಾ, ಒಗ್ಗರಣೆ ತಿನ್ಸು, ಮಿರ್ಚಿ ತಿನ್ಸು, ಗಾಡಿಗೆ ಪೆಟ್ರೋಲ್ ಹಾಕ್ಸು ಅಂತ ಏನಾದ್ರು ಮಾತಾಡಿದ್ರೆ, ನಿಮ್ಮ ಕೆಲಸ ಕಾರ್ಯ ಮಾಡ್ಲಿಕ್ಕೆ ವಿಳಂಬ ಮಾಡಿದ್ರೆ ಅಲ್ಲಿರುವಂತ ನಂಬರ್ಗೆ ಫೋನ್ ಮಾಡಿ ನಾವು ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಏನೇ ಆಗ್ಲಿ ಒಳ್ಳೆಯದನ್ನೇ ಮಾಡಿ ಮಾಡ್ತಾ ಇರಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ದೇವರಹಳ್ಳಿಯ ಎಲ್ಲ ನನ್ನ ರೈತ ಬಂಧುಗಳಿಗೆ, ದೇವರಹಳ್ಳಿಯ ಎಲ್ಲ ನನ್ನ ಅನ್ನದಾತರಿಗೆ, ದೇವರಹಳ್ಳಿಯ ಎಲ್ಲ ನನ್ನ ಗುರು ಹಿರಿಯರಿಗೆ. ಅಣ್ಣ ಯಾರಾದ್ರು ಈಗ ಎಲ್ಲ ವಿಚಾರ ಹೇಳಿದ್ರೆ, ನಿಮ್ಮೂರಿಂದ ಒಂದು ರಸ್ತೆ ಮಾಡ್ತಾ ಇದೀವಿ, ಮತ್ತೆ ನಿಮ್ಮೂರಿಗೆ ಬಸ್ ಬಿಡ್ತೀವಿ ಅಂತ, ಇದ್ರ ಬಗ್ಗೆ ಯಾರಾದ್ರೂ ಮಾತಾಡೋದಿದ್ರೆ ಯಾರು ಬಡವರು ಬಂದ್ರು ಅಂತ ಹೇಳಿ ಕಾರ್ ಯಾರು ಅವ್ರು ಓಟ್ ಕೇಳಕ್ ಬಂದಿಲ್ಲ ಹೇಳಲ್ಲ, ನೀವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರಿ, ಇವಾಗ ಹೇಳಿದಿರಾ ನಾಳೆ ಬಂದಾಗ ನೀವು ಸಿಗೋದಿಲ್ಲ, ನಾವೇನೋ ಓಟ್ ಹಾಕಿ ಗೆಲ್ಸಿರ್ತೀವಿ, ಆ ಮುಖ್ಯಮಂತ್ರಿ ನಾನು ಬಿಟ್ಟಿರ್ತಾನೆ, ಹೋಗ ನಾಳೆ ಇವತ್ತು ಬಂದ್ರೆ ನಿಮ್ಗೆ ಕಾನೂನು ಬಂದಿಲ್ಲ, ಅಕ್ಕಿ ಕಾರ್ಡ್ ಬಂದಿಲ್ಲ ಅಂದ್ರೆ ಯಾವ ಹೋಗ್ಬೇಡ. ಒಂದು ಫೋಟೋ ನಿಮ್ ಜೊತೆ ಮಾತಾಡ್ತೀನಿ, ಒಂದು ಫೋಟೋ ಮತ್ತೆ ಹೋಗ್ಬೇಡ ಮಾತಾಡ್ತೀನಿ.